ಸುವರ್ಣ. ಹೀಗಾಗಿ ಸಹನ ಎಲ್ಲದಾಳ. ನೋಡ, ನಿನಗಾಕಿಗೆ ಹೇಳೋದಕ್ಕೆ ಕಷ್ಟ ಅನ್ಸ್ತೈತೆ ಅಂದ್ರ ನೀ ಸುಮ್ಮನಿದ್ಬಿಡು. ನಾ ಆಕಿಗೆ ಹೇಳ್ತೀನಿ. ದೊಡ್ಡವ, ನಿಮಗೂ ಸಹನಾಗೂ ಇದಾ ವ್ಯತ್ಯಾಸ. ನೀವು ನಿಮ್ಮ ಹಠ ಪ್ರತಿಷ್ಠೆ ಅಂತೀರಿ. ಆಕಿನ ನಿಮ್ಮ ಸೊಸೆ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಆದರೆ ಆಕಿ ನಿಮ್ಮನ್ನ ಅತ್ತೆ ಅಂತ ಕರೆಯೋಕೆ ಕಾಯ್ತಿದ್ದಾಳ. ಸಾರಿ ದೊಡ್ಡವ. ಯಾಕೆ ಹಿಚಿಟ ಕೂತ್ಕೊಂಡಿದ್ಯಾ? ನಡಿ ಒಳಗಡೆ ನಡಿ. ಆ ರುದ್ರನಿಗೆ ನಾವಿಲ್ಲಿದ್ದೀವಂತ ವಾಸನೆ ಸಿಕ್ಕಿದೆ. ನಡಿ ಒಳಗಡೆ ನಡಿ. ಬಾಬಾ ಬಾಬಾ. ಹೇ, ಬಾರಿ ಒಳಗಡೆಗೆ. ಏನಾಯ್ತು? ರುದ್ರನವ್ರು ಈ ಕಡೆ ಬರ್ತಿದಾರ? ಹೌದು, ಆದಷ್ಟು ಬೇಗ ನಾವು ಈ ಅಡ್ಡ ಖಾಲಿ ಮಾಡಬೇಕು. ಕರ್ಕೊಂಡಿಲ್ಲವರ್ನ ಹೊಟ್ಬಿಡೋಣ. ಅವ್ನಿಲ್ಲ, ಅವ್ನು ನಿಮ್ಮನ್ನೇ ಹುಡ್ಕೊಂಡು ಬರಕ್ ಹೋದ. ನೀವು ಪೆಟ್ರೋಲ್ ತರ ಲೇಟ್ ಮಾಡಿದ್ರಿ, ಏನಾಯ್ತು ಅಂತ ನೋಡ್ಕೊಂಡು ಬರಕ್ ಹೋದ. ಓ, ಅವನಿಗೇನು ತಲೆಗಿಲೆ ಕೆಟ್ಟಿದ್ಯಾ? ಗಿಳಿಗೆ ಹೇಳ್ದ ತಾನೆ ಹೊರಗಡೆ ಹೋಗ್ಬೇಡ ಅಂತ. ಛೇ. ಹಲೋ ಬಾಸ್, ಬಂದ್ಬಿಟ್ರಾ? ಬಂದೆ ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಎಲ್ಲಿ ಎಲ್ಲಿ ನಿನ್ನ ಹೀರೋ? ಅವನನ್ನು ಹುಡ್ಕೊಂಡು ಬರೋಣ ಅಂತ ರುದ್ರಾಣಿ ಕಾಟ ಬೇರೆ. ಓ, ಫೋನ್ ಮಾಡು ನಿಲ್ಲವರೆಗೆ. ಅವನ ಹತ್ರನೂ ಫೋನ್ ಇಲ್ಲ, ನನ್ನ ಹತ್ರನೂ ಫೋನ್ ಇಲ್ಲ. ಛೇ, ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಏ ಸುದೀಪ್ ವೀರಗಡ, ಎಲ್ಲಿದೆಯೋ? ಬನ್ನಿ, ಅವನ ಹುಡ್ಕೊಂಡು ಬರೋಣ. ಸುಮ್ಮನೆ ಇದ್ಬಿಡು, ನನ್ನ ತಲೆ ಕೆಟ್ಟು ಗೊಬ್ಬರ ಆಗಿದೆ. ಈಗ ಬಾ, ವಾಕಿಂಗ್ ಮಾಡ್ಬೇಕು ನಾನು. ಇಷ್ಟೊತ್ತಾಯ್ತು, ಎಲ್ಲಿ ಹೋಗಿದ್ದಾನೆ? ಹೇಳದಚ್ಚು. ಚಿಕ್ಕಪ್ಪ, ಇವತ್ತು ಸಹನನ್ ಮನೆಯಾಗ ನಾಷ್ಟಾ ಮಾಡೀನಿ, ಕಾಫಿ ಕುಡ್ದೀನಿ. ಏ ದಚ್ಚು, ಈ ನಾಷ್ಟಾ ಮಾಡುದು, ಕಾಫಿ ಕುಡಿದು, ಚಾ ಕುಡಿದು ಇವೆಲ್ಲ ಬ್ಯಾಡು. ಅಲ್ಲಿ ಸುದ್ದಿ ಏನೈತಿ ಅದನ್ನ ಹೇಳ ಮೊದ್ಲ. ಸುದ್ದಿ ಅದ ಚಿಕ್ಕಪ್ಪ, ಸಹನಂಗೊಬ್ಳು ತಂಗಿ ಅದಾಳ. ಅವಳು ಇವತ್ತು ಕಾಫಿ ಕೊಡೋ ವೇಳೆದಾಗ ಅವಳು ಕೈ ಮುಟ್ಟಿನಿ. ಆಕಿಗ ಕರೆಂಟ್ ಪಾಸ್ ಆಗೈತಿ. ನಾ ಆಕಿನೇನಾರ ಲೈನ್ ಹೊಡೆದ ಅಂದ್ರ ವಿಷಯ ಎಲ್ಲ ಆಚಿಗೆ ಬರ್ತದ ಚಿಕ್ಕಪ್ಪ. ಬೇಷ್ ದಚ್ಚು, ಪಟಾಯಿಸೋಕಿನ್ನ. ಹಾ, ಆಕಿ ಮದ್ವೆ ಆಗಿಲ್ಲ? ಇಲ್ಲ ಚಿಕ್ಕಪ್ಪ, ಮದುವೆ ವಯಸ್ಸಿಗೆ ಬಂದಾಳ. ಮುಂದುವರ್ಸು, ಆಕಿನ್ನ ಪಟಾಯಿಸು. ಹಂಗ ಸಹನಾ ಮನಿ ಡೀಟೇಲ್ ಆಗಿ ತಗೋ. ಮುಂದೇನ್ ಮಾಡ್ಬೇಕು ಅನ್ನೋದನ್ನ ನಾ ಹೇಳ್ತೇನೆ ನಿನಗ. ಚಿಕ್ಕಪ್ಪ, ನೀವೆಲ್ಲದಿರಿ? ನನ್ನ ವೈರಿ ಸುದೀಪ್ ವೀರ್ಗಡನ್ನ ಬೇಟೆ ಆಡಾಕತ್ತೇನೆ. ನನ್ನ ವಿಚಾರ ಹಂಗಿರ್ಲಿ. ನೀನು ಆ ಸಹನಾ ತಂಗಿ ಹೆಸರೇನು? ಸಂಜನಾ. ಅವ್ರಕ್ಕ ಸಹನಾ, ಸಂಜನಾ ಸಹನಾ, ಸಹನಾ ಸಂಜನಾ. ಲೆ ಏನೋ ಇದು ದಚ್ಚು? ಸಂಜನಾ ಸಹನಾ ಸಂಜನಾ. ಐತಿ, ಮಜಾ ಐತಿ.
ಯಾರು? ನಾನು ಸುದೀಪ್. ಅಪ್ಪ ಪುಣ್ಯಾತ್ಮ, ಅಂತೂ ಬಂದಿಲ್ಲ. ಬೇಗ ಒಳಗಡೆ ಬಾ, ಒಳಗಡೆ ಬಾ. ನಾವಿಲ್ಲಿಂದ ಅರ್ಜೆಂಟಾಗಿ ಹೊರಡ್ಬೇಕು. ದೊಡ್ಡವನ್ನ ನೋಡ್ಬಿಟ್ರು. ಹೌದಾ ಸುದೀಪ್? ಹೌದು ಸಹನಾ, ದೊಡ್ಡವ ನೋಡ್ಬಿಟ್ರು. ನಾನು ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಬಂದೆ. ಎಲ್ಲಪ್ಪನವ್ರೆ, ನಡೀರಿ ಹೊರಡೋಣ. ಕಾರ್ತಿಗಿರಿ, ನಡೀರಿ ಹೋಗೋಣ. ಅದು ಕಾರಲ್ಲಿ ಒಂಚೂರು ಪೆಟ್ರೋಲ್ ಇದೆ, ಒಂದು 5 ಕಿಲೋಮೀಟರ್ ಹೋಗ್ಬೋದು. ಅಲ್ಲಿ ಹೋದ್ಮೇಲೆ ಹಾಕಿಸ್ಕೊಂಡು ಮುಂದೆ ಹೊರಡೋಣ. ಮತ್ತೆ ನಿನ್ನೆ ತಾನೇ ಕಾರಲ್ಲಿ ಪೆಟ್ರೋಲೇ ಇಲ್ಲ ಅಂದ್ರಿ. ಅಪ್ಪ ಪುಣ್ಯಾತ್ಮ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಇವಾಗ. ನಡಿ ಹೋಗೋಣ. ಬಸ್ ಬಂದ್ಬಿಟ್ಟೆ, ಬಂದೆ. ಸುದೀಪ್, ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು. ಸ್ವಲ್ಪ ಹೊರಗಡೆ ಬರ್ತೀಯಾ? ಅಯ್ಯೋ, ಆಮೇಲೆ ಮಾತಾಡಿದ್ರೆ ಆಗಲ್ವಾ? ಮೊದಲು ನಡೀರಿ ಹೊರಡೋಣ. ಅಪ್ಪ ಪುಣ್ಯಾತ್ಮ, ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು. ನಡಿ. ಸಹನಾ, ನೀನು ಇಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಒಂದು 2 ನಿಮಿಷ. ಬಾಪ ಬಾ. ಸರ್, ಎಲ್ಲಿಗೆ? ಏ ಬಾಪ ನೀನು ಬಾ. ಎಲ್ಲಪ್ಪನವ್ರೆ, ಎಲ್ಲಿಗೆ? ನೀನು ನಡಿಯಪ್ಪ ನೀನು. ಹೇಳಿ, ಏನ್ ವಿಷಯ ಹೇಳಿ, ಬೇಗ ಬೇಗ ಹೊರಟ್ಬಿಡೋಣ, ಹೇಳಿ. ಸುದೀಪ್, ನಾನೀಗೊಂದು ಸಮಸ್ಯೆನ ಸಿಕ್ಕಾಕೊಂಡಿದ್ದೀನಿ. ಏನ್ ಸಮಸ್ಯೆ? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಪ್ಪನವ್ರೆ, ಅಲ್ಲಿ ಸಹನಾ ಕಾಯ್ತಿದ್ದಾಳೆ. ದೊಡ್ಡವ ಇಲ್ಲಿಗೆ ಬಂದ್ರೆ ತುಂಬಾ ಕಷ್ಟ. ಪ್ಲೀಸ್ ಬೇಗ ಹೇಳಿ. ಸುದೀಪ್, ಇದು ತುಂಬ ಮೋಸ. ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇಲ್ವಾ? ಎಷ್ಟೊಂದು ರಿಸ್ಕ್ ತಗೊಂಡು ಆ ಡಾಬಾದಲ್ಲಿ ರುದ್ರಾಣಿ ಕೈಯಿಂದ ಕಾಪಾಡಿದೆ. ನನಗೊಂದು 2 ನಿಮಿಷ ಕೊಡೋದಿಲ್ಲ ಅಂತಿರಲ್ಲ ನೀವು? ಸರಿ, ಅದೇನ್ ಬೇಗ ಹೇಳಿ. ಅದೇ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಲೋ ಬಾಸ್, ನಾನು ಇಲ್ಲೇ ಇದ್ದೀನಿ, ಗೆಸ್ಟ್ ಹೌಸಲ್ಲಿ ಇದ್ದೀನಿ. ಬನ್ನಿ. ನೀವು ಪದೇ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀರಾ? ನನಗೆ ಯಾಕೋ ನಿಮ್ಮಲ್ಲಿ ನಂಬಿಕೆ ಬರ್ತಿಲ್ಲ. ಸುದೀಪ್
ಎಲ್ಲದಳ ಆ ಮೈಸೂರು ಹುಡುಗಿ ಸಹನ ಹೇಳ. ಎಲ್ಲಿ ಎಲ್ಲಿ ದೀಪ್ಯ? ದೀಪ್ಯ ಎಲ್ಲಿ ಹೇಳ. ರುದ್ರಕ್ಕ, ನಾನು ಎಲ್ಲಪ್ಪ ನಿಮ್ಮೂರ್ನಾಗ ಅಂದ್ರೆ ವೀರಗಡ್ದಾಗ ಒಮ್ಮೆ ನನ್ನ ಹೆಂಡತಿ ಗಂಡ ಅಂತ ನಾಟಕ ಮಾಡಿದ್ನಲ್ಲ, ನನ್ನ ಆಕ್ಟಿಂಗ್ ನೋಡಿ ನೀವು ಬೇಷ್ ಅಂತ ನನ್ನ ಕೊಳ್ಳಿಗೆ ಮೆಡ್ಲ್ ಹಾಕಿದ್ರಲ್ಲ, ನೆನಪಿಲ್ಲನ? ಹಾಕಿರ್ಬೋದು, ಅಂದು ನಿನ್ ಕುತ್ತಿಗೆ ಮೆಡಲ್ ಹಾಕಿರ್ಬೋದು. ಅದ ಇಂದ ಕುತ್ತಿಗೆ ಹಿಸ್ಕಿ ಕೊಂದು ಬಿಡ್ತೀನಿ ನಿಜ ಹೇಳಿಲ್ಲ ಅಂದ್ರ. ಹೇಳ ಎಲ್ಲದನ್ನ ದಿಪ್ಯ ಹೇಳ. ಬನ್ನಿ, ಇವ ಬಗಡೆ ಕಡೆ ಅವನ, ಇವ ರೊಕ್ಕ ಸಿಗ್ತದಂದ್ರ ಏನ್ ಬೇಕಾದ್ರೆ ಮಾಡೋ. ಆ ಬಗಡೆ ಕೂಡ ಇವ ಇರೋದನ್ನ ನಾ ಹಿಂದೊಮ್ಮೆ ನೋಡಿದ್ದೀನಿ. ಈ ಎಲ್ಲಪ್ಪ ನಮ್ ದೀಪನೇನೋ ಮಾಡಿರ್ತಾನ. ಏ ಎಲ್ಲಪ್ಪ, ಆ ಪಗಾಡೆ ನಿನ್ಗೆ ಎಷ್ಟು ರೊಕ್ಕ ಕೊಟ್ಟಾನ ಹೇಳ. ಅದ್ರ 10ರಷ್ಟು ನಾನು ಕೊಡ್ತೀನಿ. ಯೋಚನೆ ಮಾಡು. ಹೇಳಿದ್ರೆ ರೊಕ್ಕ, ಇಲ್ಲ ಅಂದ್ರ ಪ್ರಾಣ ಹೋಗ್ತೈತಿ. ನೀವು 10ರಷ್ಟು ರೊಕ್ಕ ಕೊಡ್ತೀನಿ ಅಂದ್ರೆ ನಾ ಹೇಳ್ತೀನಿ ರೀ, ಆದ್ರೆ ನನಗೇನು ಗೊತ್ತಿಲ್ಲ. ರುದ್ರವ, ನಡೆದಿದ್ದು ಇಷ್ಟು. ದೀಪ್ಯ ಸಹನ ಬಗಾಡಿ ಮನೆಯಿಂದ ಓಡ್ ಹೋದ್ಮೇಲೆ ಆ ದಾಮೋದರ್ ಬಗಾಡಿ ನನಗೆ ಫೋನ್ ಹಚ್ಚಿದ. ದಾಮೋದರ್ ಬಗಾಡಿಗೆ ಸುದೀಪನ ಮೇಲೆ ಸೇಡ್ ತಿರ್ಸ್ಕೋಬೇಕಾಗಿತ್ತಂತ. ಅವರು ಧಾರವಾಡದ ಕಡೆ ಹೊಂಟಾರ ಅಂತ ಗೊತ್ತಾದ ಮೇಲೆ ನನಗೆ ಫೋನ್ ಹಚ್ಚಿ ಅವ್ರನ್ನ ಕಿಡ್ನಾಪ್ ಮಾಡು ಅಂದ. ನಾನು ಹಂಗ ಮಾಡಿದ್ನಿ. ಈಗ ಆ ಬಗಾಡಿ ಸುದೀಪ್ನ ಕಿಡ್ನಾಪ್ ಮಾಡೋಣ. ಸಹನ ಎಲ್ಲದಳಂತ ನನಗೆ ಗೊತ್ತಿಲ್ಲ. ಸಹನ ಎಲ್ಲದಳಂತ ನನಗೆ ಗೊತ್ತಿಲ್ಲ. ದೀಪ್ಯನ್ ಕರ್ಕೊಂಡ ಬಗಾಡೆ ಎಲ್ಲಿ ಹೊಂಟಾನ ಅಂತ ಗೊತ್ತೈತೇನ? ಅದು ಮಾತ್ರ ನನಗೆ ಗೊತ್ತಿಲ್ಲ ರುದ್ರಕ್ಕ. ಆದ್ರೆ ರೊಕ್ಕ ಕೊಡ್ತೀನಿ ಅಂದ್ರೆ ಅದನ್ನು ತಿಳ್ಕೊಂಡು ಹೇಳೋ ಮಗ ನಾನು. ಹಚ್ಚ, ಈ ಸದ್ದ ಬಗಾಡಿ ಫೋನ್ ಹಚ್ಚ ಹಚ್ಚ. ರುದ್ರಕ್ಕ, ಮೊದ್ಲು ರೊಕ್ಕ. ಎಲ್ಲಪ್ಪ, ಜಾಸ್ತಿ ನಕರ ಮಾಡಿದ್ರ ಇಲ್ಲೇ ಪ್ರಾಣ ತೆಗಿತೀನಿ ನಿಮ್ಮ ಮಗನ. ನೀವು ಹಂಗ ಮಾಡಿದ್ರ ದೀಪ ಎಲ್ಲದನೆ ಅಂತ ನಿಮ್ಗೆ ಹೆಂಗ ತಿಳಿತದ? ಬೇರೆಯವ್ರ ಅದಾರ ಬಿಡ. ಆ ಬಗಾಡೆ ನಮ್ ದೀಪ್ಯಾನ ಈ ಜಗತ್ನಲ್ಲಿ ಎಲ್ಲೇ ಬಚ್ಚಿಟ್ಟಿದ್ರು ನಮಗ್ ಖಬರ್ ಬಂದೇ ಬರ್ತೈತಿ. ಗೊತ್ತಪ್ಪ ನಿಮ್ಗೆ ಖಬರ್ ಪಡೆಯೋ ಕೆಪಾಸಿಟಿ ಐತಿ ಅಂತ. ಆದ್ರೆ ಖಬರ್ ಬರೋದ್ರಾಗ
ಆ ಬಗಡಿ ದೀಪನ್ ಏನಾರ ಮಾಡಿರ್ಬೋದಲ್ಲ. ಅದಕ್ಕೆ ಬದಲು ನೀವು ನನಗೆ ರೊಕ್ಕ ಕೊಟ್ರ ನಾನ ನಿಮಗೆ ಸಹಾಯ ಮಾಡ್ತೀನಲ್ಲ. ಸಂಗಮೇಶ, ಸುಮ್ಮನೆ ಆತ್ ಎಲ್ಲಪ್ಪ ಆತ್. ನೀನ್ ಕೇಳಿದಷ್ಟು ರೊಕ್ಕ ಕೊಡ್ತೀನಿ. ಮೊದ್ಲು ದೀಪ ಎಲ್ಲದನ್ನ ಪತ್ತೆ ಹಚ್ಚಿ. ಅಡ್ವಾನ್ಸ್ ಪೇಮೆಂಟ್ ಇಲ್ಲದೆ ಕೆಲಸ ಆಗಂಗಿಲ್ಲ ರುದ್ರಕ್ಕ. ಆತ್. ಸಂಗಮೇಶ, ಇವನ್ ಕೈ ಕಾಲ್ ಕಟ್ಟಿ ಕಾರ್ನ ಕುಂಡ್ರಸ್. ಮೊದ್ಲು ಹೋಗಿ ಇವನ್ ಬಾಯಿಗೆ ಒಂದಷ್ಟು ರೊಕ್ಕ ತುರ್ಕೊಂಡು ಹಂಗ್ ಮಾಡಿದ್ರ ರೊಕ್ಕದ ರುಚಿ ನೋಡಿದ ಬಾಯಿ ತಾನಾಗ್ ತನ್ನ ಕೆಲಸ ಮಾಡ್ತೈ. ನಡಿ. ರುದ್ರಕ್ಕ, ನನ್ನ ಕಾರಲ್ಲೇ ಹೋಗೋಣ, AC ಇದೆ. ಬಗಾಡೆಯಿಂದ ಸುದೀಪ್ನ ಹೇಗ್ ಕಾಪಾಡೋದು? ಸುದೀಪ್ ಇವಾಗ ಎಲ್ಲಿದ್ದಾನಂತ ಹೇಗ್ ತಿಳ್ಕೊಳ್ಳೋದು? ಎಸ್, ಅದೊಂದೇ ದಾರಿ. ಸಂಗಮೇಶ, ಮುನ್ಸಿಗ ಊರ್ನಾಗ ಯಾರು ಪರಿಚಯದವ್ರು ಅದಾರೇನಾ? ಹೌನಿ ಅದಾರ. ಅವ್ರು ಕೂಡ ರೊಕ್ಕ ತರಕ್ ಹೇಳು. ಇವನ್ ರೊಕ್ಕದ ವಾಸನೆ ತೋರಿಸಿದ್ರನ ಇವ ಬಾಯ್ ಬಿಡತ್. ಆತ್ರಿ ವೈನಿ. ನಡಿ ನಡಿ. ಶಿಶಿರ ಅಪ್ಪ. ಹಲೋ ಅಂಕಲ್. ಹಾಯ್ ಆಂಟಿ. ನಮಸ್ತೆ. ಕೂತ್ಕೋಪ್ಪ. ಶೋರ್, ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ ಅಂಕಲ್. ಥ್ಯಾಂಕ್ ಯು. ಸೊ ಫೈನಲಿ ಆಲ್ ಆಫ್ ಅಸ್ ಮೆಟ್. ಬೈ ದ ವೇ ಅಂಕಲ್, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ನಿಮ್ಮ ಮಗಳು ಸಂಜನಾನ ಮದುವೆ ಆಗಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಏನು ಮಾಡೋದು, ನಮ್ಮ ಪೇರೆಂಟ್ಸ್ ಅದಕ್ಕೊಂದು ಕಂಡೀಷನ್ ಹಾಕ್ಬಿಟ್ರು. ನಿಮ್ಮ ದೊಡ್ಡ ಮಗಳು ಮದುವೆ ಆದಮೇಲೆ ನನ್ನ ಸಂಜನಾ ಮದುವೆ ಅಂದ್ಬಿಟ್ರು. ಏನು ಮಾಡೋದು, ದೊಡ್ಡವರು ಆದಮೇಲೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಬೀಯಿಂಗ್ ಎ ಸನ್, ಅದಕ್ಕೆಲ್ಲ ನಾನು ಬೆಲೆ ಕೊಡಲೇಬೇಕಲ್ವಾ. ಸೊ ಅಮೇರಿಕದಿಂದ ಡೈರೆಕ್ಟಾಗಿ ಮೈಸೂರಿಗೆ ಬಂದು ಲ್ಯಾಂಡ್ ಆದೆ. ಆ್ಯಂಡ್ ಇಲ್ಲಿ ಬಂದು ನೋಡ್ತೀನಿ, ನಿಮ್ಮ ದೊಡ್ಡ ಮಗಳ ಮದುವೆಯಲ್ಲಿ ಏನೇನೋ ಗೊಂದಲಗಳು, ಅವಾಂತರಗಳು. ಈಗೆಲ್ಲ ಸಾಲ್ವ್ ಆಗಿದೆ. ಐ ನೋ ಸಂಜನಾ, ಯು ಜಸ್ಟ್ ರಿಲ್ಯಾಕ್ಸ್. ಇನ್ಫ್ಯಾಕ್ಟ್ ಅಂಕಲ್, ನಾನು ಬೇರೆ ಪ್ರಪೋಸಲ್ನ ಹುಡುಕಕ್ಕೆ ಶುರು ಮಾಡಿದ್ದೆ.
ಆದರೆ ಏನು ಮಾಡೋದು, ನಿಮ್ಮ ಮಗಳು ನಾನೇ ಬೇಕು ಅಂತ ಹಠ ಹಿಡಿದು ಕುಡ್ ಬಿ ನಾನು ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತನೋ, ಅಥವಾ ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ ಅಂತನೋ. ಜಸ್ಟ್ ಕಿಡಿಂಗ್. ನಾನೇ ಬೇಕು ಅಂತ ಹಠ ಹಿಡಿದು. ಸೊ ಫೈನ್, ನಾನು ಒಪ್ಕೊಂಡಿದ್ದೀನಿ, ನೋ ಇಶ್ಯೂಸ್ ಅಂಕಲ್. ಬಟ್ ಈಗಲೂ ಒಂದೇ ಕಂಡೀಷನ್, ಮೊದಲು ನಿಮ್ಮ ದೊಡ್ಡ ಮಗಳ ಮದುವೆ ಆಗಬೇಕು, ಆಮೇಲೆ ನನ್ನ ಇವಳ ಮದುವೆ.